ನಮ್ಮ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತು. ಅಲ್-ಅಮೀನ್ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂತಹ ಸಂಘಟನೆ 23 ವರ್ಷಗಳ ಮೊದಲು, ಸುಮಾರು 23 ವರ್ಷಗಳ ಮೊದಲು ಒಂದು 5 ಜನ ಉತ್ಸಾಹಿ ಯುವಕರ ತಂಡ ಕೂಡಿಕೊಂಡು ಆರಂಭಿಸಿದ ಒಂದು ಸಂಘಟನೆ. ನಮ್ಮ 18-19 ವಯಸ್ಸಿನಲ್ಲೇ ನಾವು ಈ ಸಂಘಟನೆ ಆರಂಭಿಸಿದ್ದೇವೆ. ಇದು ಅಲ್-ಅಮೀನ್ ಅಸೋಸಿಯೇಷನ್ ಎನ್ನುವಂತ ನಾಮದಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ಸರಿಸುಮಾರು 10 ವರ್ಷಗಳ ಕಾಲ ಆ ಒಂದು ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿಕೊಂಡು ನಾವು ಈ ಶಿಕ್ಷಣದ ಬಗ್ಗೆ ಜನರಲ್ಲಿ ಮಾಹಿತಿಯನ್ನು ನೀಡುತ್ತಾ ಈ ಶಿಕ್ಷಣಕ್ಕೆ ಏನೆಲ್ಲ ಪ್ರೋತ್ಸಾಹ ಮಾಡಬೇಕು, ಈ ಶಿಕ್ಷಣದ ಬಗ್ಗೆ ಜನರಲ್ಲಿ ಮನೆ ಮನೆಗೆ ತೆರಳಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ನಾವು ಬಹಳ ಯಶಸ್ವಿಯಾಗಿ ಮಾಡ್ತಾ ಬಂದೆವು. ಆ ಸಂದರ್ಭದಲ್ಲಿ ನಾವು ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂಥ ದಿಶೆಯಲ್ಲಿ ಮರಳಿ ಶಾಲೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಹಿಡಿದುಕೊಂಡು ಟ್ಯಾಲೆಂಟ್ ರಿಚರ್ಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ಈ ಭಾಗದಲ್ಲಿ ನಾವು ಮನೆ ಮನೆಗೆ ತೆರಳಿ ಎಲ್ಲರನ್ನು ಯಾರೆಲ್ಲ ಡ್ರಾಪ್ ಔಟ್ ಆದ ಸ್ಟೂಡೆಂಟ್ ಇದ್ದಾರೆ ಅವರನ್ನೆಲ್ಲ ಹುಡುಕಿ ನಾವೊಂದು ಶಾಲೆಯನ್ನು ಆರಂಭಿಸಿದೆವು. ನಮ್ಮ ಇದು ಈಗ ಇರುವಂತಹ ಸ್ವಂತ ಕಟ್ಟಡ, ಈ ಕಟ್ಟಡ ನಮ್ಮಲ್ಲಿ ಇರಲಿಲ್ಲ. ಆಗ ನಾವೊಂದು ಬಾಡಿ ಕಟ್ಟಡದಲ್ಲಿದ್ದೆವು. ಅಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಆದರೂ ಕೂಡ ನಾವು ಅತ್ಯಂತ ಯಶಸ್ವಿಯಾಗಿ ನಾವು ಮರಳಿ ಶಾಲೆಯನ್ನು ಆರಂಭಿಸಿದೆವು. ಆ ದಿನಗಳಲ್ಲಿ 2010-11ರಲ್ಲಿ ನಾವು ಮರಳಿ ಶಾಲೆಯನ್ನು ಆರಂಭಿಸಿ ಒಂದು 10 ಸ್ಟೂಡೆಂಟ್ ನಮ್ಗೆ ಬಂದಿದ್ರು, ಡ್ರಾಪ್ ಔಟ್ ಆದಂತಹ ಸ್ಟೂಡೆಂಟ್. ಅವರು ಶಾಲೆಯನ್ನೇ ಬಿಟ್ಟು ಮನೆಯಲ್ಲಿ ಹೊರಗುಳಿದಿದ್ರು. 8ರಲ್ಲಿ 9ರಲ್ಲಿ ಎಲ್ಲ ಫೈಲ್ ಆಗಿ ಪಾಸ್ ಆಗಿ ಶಾಲೆಗೆ ಹೋಗದಿದ್ದವರು ನಾವು ಅವರನ್ನು ಕನ್ವಿನ್ಸ್ ಮಾಡಿ ಅವರಿಗೆ ಗೈಡ್ ಮಾಡಿ ಅವರನ್ನು ತಂದು ನಾವು SLC ಪರೀಕ್ಷೆಯನ್ನು ಬರೆಸಿದೆವು. ಅವರಿಗೆ ಬೇಕಾದ ಟ್ಯೂಷನ್ ಅನ್ನು ನಮ್ಮ ಮುಖಾಂತರ ನೀಡಿ ನಾವು ಅವರಿಗೆ ಎಕ್ಸಾಮ್ ಬರೆಸಿ ಅದರಲ್ಲಿ ನಾವು ಯಶಸ್ವಿಯಾಗಿ 4 ಮಕ್ಕಳನ್ನು ಪಾಸ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ. ಆ ನಂತರ ದಿನಗಳಲ್ಲಿ ನಾವು ಇದನ್ನು ಟ್ರಸ್ಟ್ ಅನ್ನುವಂತ 2013ರಲ್ಲಿ ಇದನ್ನು ಟ್ರಸ್ಟ್ ಅನ್ನುವಂಥದ್ರಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಿರಂತರವಾಗಿಯೇ 23 ವರ್ಷಗಳ ಕಾಲ ನಿರಂತರವಾಗಿ ನಾವು ಶೈಕ್ಷಣಿಕ ಜಾಗೃತಿಯನ್ನು ಮೂಡಿಸ್ತಾ ಬಂದೆವು. ಅದು ಮಕ್ಕಳಿಗೆ ಇದೇ ರೀತಿ ಪ್ರತಿ ವರ್ಷ ಇದೇ ರೀತಿ ಮಾರ್ಗದರ್ಶನ ನೀಡುವಂಥದ್ದು ಇರ್ಬೋದು, ಅವರಿಗೆ ಕಲಿಕೆಗೆ ಪ್ರೋತ್ಸಾಹ ನೀಡುವಂಥದ್ದು ಇರ್ಬೋದು, SLC ಮಕ್ಕಳಿಗೆ ಇನ್ನಿತರ ಎಲ್ಲ ಮಕ್ಕಳಿಗೆ ಪುಸ್ತಕ ಬೇಕಾದಂತ ಆರ್ಥಿಕವಾದ ಎಂತ ಸಹಾಯ ಉಂಟು ಅದನ್ನೆಲ್ಲವನ್ನು ನೀಡುತ್ತಾ ಬಂದೆವು. ಆ ಮುಖಾಂತರ ನಾವು ಈ ಗ್ರಾಮದಲ್ಲಿ ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರದು, ಶಿಕ್ಷಣ ಬಡವರಿಗೆ ಕೂಡ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನಿರಂತರವಾದ 23 ವರ್ಷಗಳ ಕಾಲ ನಿರಂತರವಾದ ಈ ಶಿಕ್ಷಣಕ್ಕೆ ಬೇಕಾಗಿ ನಾವು ಕೆಲಸ ಮಾಡುತ್ತಾ ಬಂದೆವು. ಅದರ ಫಲವಾಗಿ ಅಲ್ಹಮ್ದುಲಿಲ್ಲಾ ಇವತ್ತು ನಾವು ಈ ಕಿನ್ನೆ ಗ್ರಾಮದಲ್ಲಿ ಸುಮಾರು 25 ಮಕ್ಕಳು ನಮಗೆ ಮೊನ್ನೆಯಿಂದ ಸಿಕ್ಕಿದ್ದಾರೆ. ಅವರು ಕೂಡ 80%ಗಿಂತ ಅಧಿಕ ಮಾರ್ಕ್ ತಗೊಂಡು ಪಾಸ್ ಆದಂತ ಮಕ್ಕಳು ನಮಗೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ನಮಗೆ ಇಷ್ಟು ವರ್ಷ ಮಾಡಿದಂತ ಸೇವೆಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ. ಈ ಗ್ರಾಮದಲ್ಲಿ ಇಷ್ಟು ಮಕ್ಕಳು ಈಗ ಕಲಿತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಸಂಸ್ಥೆಗೆ ಬಹಳ ಹೆಮ್ಮೆ. ಆ ನಿಟ್ಟಿನಲ್ಲಿ ಅವರನ್ನು ಗುರುತಿಸಿ ಇವತ್ತು ನಾವು ಅವರನ್ನು ಸನ್ಮಾನ ಮಾಡುವವರಿದ್ದೇವೆ, ಅವರನ್ನು ಅಭಿನಂದಿಸುವವರಿದ್ದೇವೆ. ಅದೇ ರೀತಿ ಶಿಕ್ಷಣಕ್ಕೆ ಬೇಕಾಗಿ ನಾವು ವಿವಿಧ ಕೆಲಸಗಳನ್ನು ಸುಮಾರು 23 ವರ್ಷಗಳ ಕಾಲ ಮಾಡುತ್ತಾ ಬಂದೆವು. ಅದೇ ರೀತಿ ನಾವು ಶಿಕ್ಷಣ ಜೊತೆಯಾಗಿ ನಮ್ಮ ಆದ್ಯತೆಯಾಗಿ ತೆಗೆದುಕೊಂಡಿದ್ದು ಒಂದೊಂದು ಕಾರ್ಯ ನಾವು ಹೆಲ್ತ್ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ಜನರಲ್ಲಿ ಯಾವ ರೀತಿಯ ಆರೋಗ್ಯದ ಸಮಸ್ಯೆ ಇದೆ ಜನರಿಗೆ ಅವರನ್ನು ಅದರ ಮಾರ್ಗದರ್ಶನ ನೀಡುವಂಥದ್ದು ಇರ್ಬೋದು, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು ಇರ್ಬೋದು, ಇನ್ನಿತರ ಎಲ್ಲ ರೀತಿಯಲ್ಲಿ ಕೂಡ ಅವರು ನಾವು ಇನ್ನೊಬ್ಬರ ಸಹಕಾರವನ್ನು ತಗೊಂಡು ನಾವು ಅವರಿಗೆ ಸಹಕಾರ ನೀಡುತ್ತಾ ಬಂದೆವು. ಈ ನಮ್ಮ ನೀವು ನೋಡ್ತಾ ಇರ್ಬೋದು ಈ ಕಟ್ಟಡ ನಮ್ಗೆ ಒಬ್ಬರು ಅವರು ಇವತ್ತು ಬರಬೇಕಾಗಿತ್ತು, ಅವ್ರು ನಮ್ಮ ಅತಿಥಿ ಆಗಿದ್ರು. ಅವರು ನಮ್ಮ ಕಾರಣಾಂತರಗಳಲ್ಲಿ ಬರಲಿಲ್ಲ. ಮಜಲ್ ಅಬೂಬಕರ್ ಹಾಜಿ ಅವರು ನಮಗೆ 10 ಸೆನ್ಸ್ ಸ್ಥಳವನ್ನು ದಾನ ಮಾಡಿದ್ರು. ಆ ಸ್ಥಳದಲ್ಲಿ ನಾವು ಈಗ ಒಂದು ಸುಸಜ್ಜಿತವಾದಂತಹ ಕಟ್ಟಡವನ್ನು ನಮ್ಮದೇ ಕಟ್ಟಡವನ್ನು ನಾವೇ ನಮ್ಮ ಸದಸ್ಯರೇ ಗೂಡಿಕೊಂಡು ಕಟ್ಟಿದಂತ ಕಟ್ಟಡ ಇದು. ಯಾರದೇ ಅನುದಾನ ಇಲ್ಲದೆ ನಮ್ಮದೇ ಹಣದಿಂದ ನಾವೆಲ್ಲರೂ ಸದಸ್ಯರು ಸೇರಿಕೊಂಡು ಮಾಡಿದಂತ ಒಂದು ಕಟ್ಟಡ ಇದು. ಈ ಕಟ್ಟಡದಲ್ಲಿ ನಾವೀಗ ಸುಚಿತವಾಗಿ ನಮಗೆ ಮೀಟಿಂಗ್ ಮಾಡುವಂಥದ್ದು ಇರ್ಬೋದು, ಮಕ್ಕಳಿಗೆ ಟ್ಯೂಷನ್ ಕೊಡುವಂಥದ್ದು ಇರ್ಬೋದು, ಎಲ್ಲ ಕಾರ್ಯಕ್ರಮ ಇದರಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇನ್ನಷ್ಟು ಮಕ್ಕಳನ್ನು ನಾವು ಶಿಕ್ಷಣದಲ್ಲಿ ಮುಂದುವರಿಸಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಅವರು ಹೋಗುವಂತ ಮಾಡಬೇಕು ಅಂತ ನಮ್ಮ ಯೋಚನೆ ಇದೆ. ನಮ್ಮೆಲ್ಲರ ಸಹಕಾರ ಮುಖ್ಯ. ಆ ಸಹಕಾರಕ್ಕಾಗಿ ಯಾಚಿಸುತ್ತಾ ಮತ್ತೊಮ್ಮೆ ಈ ಸಮಾರಂಭಕ್ಕೆ ಬಂದಂತ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇನ್ನೊಬ್ಬರು ನಮ್ಮ ಅತಿಥಿ ನಮ್ಮ ಕೇಂದ್ರ ಜುಮಾ ಮಸ್ಜಿದ್ ಅಧ್ಯಕ್ಷರಾದ ಅಬು ಸಾಲಿ ಹಾಜಿ ಅವರಿದ್ದರು. ಅವರು ನಮ್ಮ ಬೆಳಿಗ್ಗೆ ನಮ್ಮ ಜೊತೆ ಕೂಡಿಕೊಂಡು ಅವರು ನಮ್ಮನ್ನು ತೆರಳಿದ್ದಾರೆ. ಅವರು ಯಾವ ಸಂದರ್ಭದಲ್ಲಿ ಬೇಕಾದ ನಮ್ಮ ಜೊತೆ ಇರುವಂತವರು. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಾವು
ನಮ್ಮ ಕೇಂದ್ರ ಜುಮ್ಮಾ ಮಸೀದಿ ಇರಬಹುದು ಮತ್ತೆ ಇತರ ಸಂಘ ಸಂಸ್ಥೆಗಳಿರಬಹುದು, ಎಲ್ಲರೂ ನಮಗೆ ಬಹಳ ವರ್ಷಗಳಿಂದಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಮಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಎಲ್ಲರ ಸಹಕಾರಕ್ಕೆ ನಾವು ಆಭಾರಿಯಾಗಿದ್ದೇವೆ. ಇನ್ನೊಂದು ಹೆಸರು ಹೇಳ್ಬೇಕಾದಂತವರು ನಮ್ಮ ಮರ್ಹೂಮ್ ಸಾದಿಕುಂಜಿ ಮಾಸ್ಟರ್ ಅವರು, ಮಾಜಿ ಅಧ್ಯಕ್ಷರು, ಕೇಂದ್ರ ಜುಮ್ಮಾ ಮಸೀದಿನ ಮಾಜಿ ಅಧ್ಯಕ್ಷರು. ಅವರು ಮೊದಲಿನಿಂದಲೂ ನಮಗೆ ಸಹಕಾರವನ್ನು ನೀಡಿದ್ರು. ಈಗ ಅವರು ನಮ್ಮ ಜೊತೆಗಿಲ್ಲ. ಅವರ ಕಬರು ಜೀವನವನ್ನು ಅಲ್ಲಾಹು ಉನ್ನತಿಗೊಳಿಸಲಿ ಅಂತ ಪ್ರಾರ್ಥಿಸುತ್ತಾ, ಅದೇ ರೀತಿ ನಮಗೆ ಬಹಳ ಒಂದು ದುಃಖದ ವಿಷಯವನ್ನು ಇಲ್ಲಿ ಹೇಳ್ಬೇಕಾಗಿದೆ. ಯಾಕೆಂದ್ರೆ ನಮ್ಮ ಸದಸ್ಯರು, ನಾವಲ್ಲಿ ಮರ್ಹೂಮ್ ಮೊಹಮ್ಮದ್ ಹುಸೇನ್ ವೇದಿಕೆ ಅಂತ ಅವರ ಹೆಸರಿಟ್ಟಿದ್ದೇವೆ. ಇತ್ತೀಚೆಗಷ್ಟೇ ನಮ್ಮ ಸದಸ್ಯರಾಗಿದ್ರು, ನಮ್ಮ ಸಕ್ರಿಯ ಸದಸ್ಯರು ಅವರು. ಅವರೊಂದು ಸಣ್ಣ ಅಪಘಾತದಲ್ಲಿ ಒಂದು ಗೋಡೆ ಬೀಳುವುದರಲ್ಲಿ ಕೆಲಸ ಮಾಡುವಲ್ಲಿ ಗೋಡೆ ಬಿದ್ದು ಇತ್ತೀಚೆಗೆ ತೀರ್ಕೊಂಡಿದ್ದಾರೆ 4 ತಿಂಗಳ ಮೊದಲು. ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಅವರ ನಮ್ಮ ಸಂಘಕ್ಕೆ ಮಾಡಿದಂತ ತ್ಯಾಗವನ್ನು ಅಲ್ಲಾಹನು ಸ್ವೀಕರಿಸಲಿ ಎನ್ನಂತ ಮಾತನ್ನು ಹೇಳುತ್ತಾ, ಅವರ ಕಬರ ಜೀವನಕ್ಕಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆಗೆ ಯಾಚಿಸುತ್ತಾ, ಅವರ ಪರಲೋಕ ಜೀವನ ಉನ್ನತಿಗೊಳಿಸಲಿ ದೇವನು ಅಂತ ಪ್ರಾರ್ಥಿಸುತ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದಾನೆ. ವಾಹಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.